ಎಲ್ರು ಹೇಗಿದ್ದೀರಾ? ಇವತ್ತಿನ ಸ್ಟೋರಿ ಏನಪ್ಪಾ ಅಂದ್ರೆ ಮೀನು ಮತ್ತು ಸೋನುವಿನ ಸ್ಟೋರಿ. ಹಾಗಾದ್ರೆ ಕೇಳೋಣ ಬನ್ನಿ. ಹಾಯ್ ಮೀನು, ನನ್ನ ಹೆಸರು ಸೋನು. ನೀನು ಎಷ್ಟು ಚೆನ್ನಾಗಿ ಈಜುತ್ತಿದ್ದೀಯಲ್ಲ. ಹಾಯ್ ಸೋಮು, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಜೊತೆ ಮಾತನಾಡುತ್ತಿದ್ದೀಯಾ? ಹೌದು ಮೀನು, ನಾನೀಗ ಎಲ್ಲಾ ಪ್ರಾಣಿಗಳ ಭಾಷೆ ಅರ್ಥ ಮಾಡಿಕೊಳ್ಳಬಹುದು. ನನ್ನ ಅಜ್ಜಿ ನನಗೆ ಮಾಂತ್ರಿಕ ಹಾರವನ್ನು ಕೊಟ್ಟಿದ್ದಾಳೆ. ಅಯ್ಯೋ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀನು ಅದೃಷ್ಟವಂತ ಬಿಡು. ಆದರೆ ನನಗೆ ಒಂದು ತೊಂದರೆ ಇದೆ. ಏನು ತೊಂದರೆ ಇದೆ ಮೀನು? ನನಗೆ ಹೇಳು. ಅಯ್ಯೋ, ಏನಂತ ಹೇಳುದು ಸೋನು. ದಿನದಿಂದ ದಿನಕ್ಕೆ ಕೆರೆಯ ನೀರು ಕೊಳಕು ಆಗುತ್ತಿದೆ. ನಾವು ಸಂತೋಷವಾಗಿ ಈಜಲು ಆಗುತ್ತಿಲ್ಲ. ಓ ಹೌದಾ, ಇದು ನೋವಿನ ವಿಷಯವೇ ಬಿಡು. ನಾನು ಏನಾದರೂ ನಿನಗೆ ಸಹಾಯ ಮಾಡಬಹುದಾ? ದಯವಿಟ್ಟು ಹಳ್ಳಿ ಮಕ್ಕಳಿಗೆ ಹೇಳು, ಪ್ಲಾಸ್ಟಿಕ್, ಪೇಪರ್, ಕಸ, ಕಡ್ಡಿ ಮತ್ತು ಆಹಾರದ ಕಸವನ್ನು ಕೆರೆಗೆ ಹಾಕಬೇಡ ಎಂದು. ಮರುದಿನ ಸೋನು ತನ್ನ ಸ್ನೇಹಿತರ ಜೊತೆ ಬಂದು ಕೆರೆಯನ್ನು ಶುದ್ಧಗೊಳಿಸುತ್ತಾರೆ. ಆವಾಗ ಮಕ್ಕಳು, ನಮಗೆ ಗೊತ್ತಿರಲಿಲ್ಲ ಮೀನು, ನಾವು ಇನ್ನು ಮುಂದೆ ಕಸದ ಬಗ್ಗೆ ಜಾಗರೂಕರಾಗಿರುತ್ತೇವೆ. ನಮ್ಮಿಂದ ತಪ್ಪಿದ್ದಲ್ಲಿ ನಮ್ಮನ್ನು ಕ್ಷಮಿಸಿಬಿಡು ಎಂದು ಮೀನಿನಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾರೆ. ಧನ್ಯವಾದಗಳು ಮಕ್ಕಳೇ, ನಮ್ಮಿಂದ ನಮಗೆ ಹೊಸ ಜೀವನವೇ ಸಿಕ್ಕಂತಾಯಿತು. ಇನ್ನು ಮುಂದೆ ನಾವು ಎಲ್ಲರ ಜೊತೆ ಪ್ರಕೃತಿಯನ್ನು ಕಾಪಾಡೋಣ, ಪ್ರಕೃತಿಯನ್ನು ಬೆಳೆಸೋಣ, ಪ್ರಕೃತಿಯನ್ನು ಉಳಿಸೋಣ. ನಂತರ ಮಕ್ಕಳೆಲ್ಲರೂ ನಗು ನಗುತ್ತಾ ಮನೆಗೆ ತೆರಳುತ್ತಾರೆ. ನಾವು ಇದರಿಂದ ಕಲಿತ ಪಾಠವೇನೆಂದರೆ, ಪ್ರಕೃತಿಯ ಸಂಗಾತಿಯಾಗಿ ಬದುಕಿದರೆ ಪ್ರಾಣಿಗಳು ಮತ್ತು ಜನರೂ ಸಂತೋಷವಾಗಿರುತ್ತಾರೆ. ಹಾಗಾಗಿ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ ಪರಿಸರವನ್ನು ಉಳಿಸೋಣ. ಧನ್ಯವಾದಗಳು.